ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣದ ವಿಚಾರವಾಗಿ ಜಟಾಪಟಿ ನಡೆಯುತ್ತಾ ಇದೆ. ಜಿಲ್ಲಾಡಳಿತ ವಿರೋಧದ ನಡುವೆ ಮೂರ್ತಿ ಅನಾವರಣಕ್ಕೆ ಘೋಷಣೆ ಕೂಡ ಮಾಡಲಾಗಿದ್ದು, ಅನಾವರಣ ಮಾಡುವುದಾಗಿ ಶಾಸಕ ಅಭಯ್ ಪಾಟೀಲ್ ಘೋಷಣೆ ಮಾಡಿದ್ದಾರೆ. ಈ ಒಂದು ಘೋಷಣೆಯ ಬೆನ್ನಲ್ಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಕೊಂಡೋಸ್ಕರ್ ಬೆಂಬಲಿಗರು. ಆನಗೋಳದ ಡಿವಿಎಸ್ ಚೌಕ್ನಲ್ಲಿ ನಿರ್ಮಾಣವಾಗಿರುವಂತಹ ಪ್ರತಿಮೆ ಇದಾಗಿದ್ದು, ಛತ್ರಪತಿ ಸಂಭಾಜಿ ಮೂರ್ತಿ ಭವನಕ್ಕೆ ಲೈಟಿಂಗ್ ಧ್ವಜವನ್ನ ಅಳವಡಿಕೆ ಮಾಡಲಾಗಿದೆ. ಲೈಟಿಂಗ್ ಧ್ವಜವನ್ನ ತೆರವು ಮಾಡ್ತಾ ಇದ್ರು. ಇನ್ನು ಕೊಂಡೋಸ್ಕರ್ ಬೆಂಬಲಿಗರು ಈ ಒಂದು ಸಂದರ್ಭದಲ್ಲಿ ಶಾಸಕ ಅಭಯ ಕೊಂಡೋಸ್ಕರ್ ಬೆಂಬಲಿಗರ ವಾಗ್ವಾದ ಮುಂದುವರಿತಾ ಇದೆ. ಸ್ಥಳದಲ್ಲೇ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಯುವಕರ ಗುಂಪನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. 7 ಕೆಎಸ್ಆರ್ಪಿ ವಾಹನಗಳು, ಎಸಿಪಿ, 3 ಸಿಪಿಐಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣದ ವಿಚಾರವಾಗಿ ಜಟಾಪಟಿ ನಡೆಯುತ್ತಾ ಇದೆ. ಜಿಲ್ಲಾಡಳಿತ ವಿರೋಧದ ನಡುವೆ ಮೂರ್ತಿ ಅನಾವರಣಕ್ಕೆ ಘೋಷಣೆ ಕೂಡ ಮಾಡಲಾಗಿದ್ದು, ಅನಾವರಣ ಮಾಡುವುದಾಗಿ ಶಾಸಕ ಅಭಯ್ ಪಾಟೀಲ್ ಘೋಷಣೆ ಮಾಡಿದ್ದಾರೆ. ಈ ಒಂದು ಘೋಷಣೆಯ ಬೆನ್ನಲ್ಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಕೊಂಡೋಸ್ಕರ್ ಬೆಂಬಲಿಗರು. ಆನಗೋಳದ ಡಿವಿಎಸ್ ಚೌಕ್ನಲ್ಲಿ ನಿರ್ಮಾಣವಾಗಿರುವಂತಹ ಪ್ರತಿಮೆ ಇದಾಗಿದ್ದು, ಛತ್ರಪತಿ ಸಂಭಾಜಿ ಮೂರ್ತಿ ಭವನಕ್ಕೆ ಲೈಟಿಂಗ್ ಧ್ವಜವನ್ನ ಅಳವಡಿಕೆ ಮಾಡಲಾಗಿದೆ. ಲೈಟಿಂಗ್ ಧ್ವಜವನ್ನ ತೆರವು ಮಾಡ್ತಾ ಇದ್ರು. ಇನ್ನು ಕೊಂಡೋಸ್ಕರ್ ಬೆಂಬಲಿಗರು ಈ ಒಂದು ಸಂದರ್ಭದಲ್ಲಿ ಶಾಸಕ ಅಭಯ ಕೊಂಡೋಸ್ಕರ್ ಬೆಂಬಲಿಗರ ವಾಗ್ವಾದ ಮುಂದುವರಿತಾ ಇದೆ. ಸ್ಥಳದಲ್ಲೇ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಯುವಕರ ಗುಂಪನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. 7 ಕೆಎಸ್ಆರ್ಪಿ ವಾಹನಗಳು, ಎಸಿಪಿ, 3 ಸಿಪಿಐಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣದ ವಿಚಾರವಾಗಿ ಜಟಾಪಟಿ ನಡೆಯುತ್ತಾ ಇದೆ. ಜಿಲ್ಲಾಡಳಿತ ವಿರೋಧದ ನಡುವೆ ಮೂರ್ತಿ ಅನಾವರಣಕ್ಕೆ ಘೋಷಣೆ ಕೂಡ ಮಾಡಲಾಗಿದ್ದು, ಅನಾವರಣ ಮಾಡುವುದಾಗಿ ಶಾಸಕ ಅಭಯ್ ಪಾಟೀಲ್ ಘೋಷಣೆ ಮಾಡಿದ್ದಾರೆ. ಈ ಒಂದು ಘೋಷಣೆಯ ಬೆನ್ನಲ್ಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಕೊಂಡೋಸ್ಕರ್ ಬೆಂಬಲಿಗರು. ಆನಗೋಳದ ಡಿವಿಎಸ್ ಚೌಕ್ನಲ್ಲಿ ನಿರ್ಮಾಣವಾಗಿರುವಂತಹ ಪ್ರತಿಮೆ ಇದಾಗಿದ್ದು, ಛತ್ರಪತಿ ಸಂಭಾಜಿ ಮೂರ್ತಿ ಭವನಕ್ಕೆ ಲೈಟಿಂಗ್ ಧ್ವಜವನ್ನ ಅಳವಡಿಕೆ ಮಾಡಲಾಗಿದೆ. ಲೈಟಿಂಗ್ ಧ್ವಜವನ್ನ ತೆರವು ಮಾಡ್ತಾ ಇದ್ರು. ಇನ್ನು ಕೊಂಡೋಸ್ಕರ್ ಬೆಂಬಲಿಗರು ಈ ಒಂದು ಸಂದರ್ಭದಲ್ಲಿ ಶಾಸಕ ಅಭಯ ಕೊಂಡೋಸ್ಕರ್ ಬೆಂಬಲಿಗರ ವಾಗ್ವಾದ ಮುಂದುವರಿತಾ ಇದೆ. ಸ್ಥಳದಲ್ಲೇ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಯುವಕರ ಗುಂಪನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. 7 ಕೆಎಸ್ಆರ್ಪಿ ವಾಹನಗಳು, ಎಸಿಪಿ, 3 ಸಿಪಿಐಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ
ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣದ ವಿಚಾರವಾಗಿ ಜಟಾಪಟಿ ನಡೆಯುತ್ತಾ ಇದೆ. ಜಿಲ್ಲಾಡಳಿತ ವಿರೋಧದ ನಡುವೆ ಮೂರ್ತಿ ಅನಾವರಣಕ್ಕೆ ಘೋಷಣೆ ಕೂಡ ಮಾಡಲಾಗಿತ್ತು. ಅನಾವರಣ ಮಾಡುವುದಾಗಿ ಶಾಸಕ ಅಭಯ್ ಪಾಟೀಲ್ ಘೋಷಣೆ ಮಾಡಿದ್ದಾರೆ. ಈ ಒಂದು ಘೋಷಣೆಯ ಬೆನ್ನಲ್ಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಕೊಂಡೋಸ್ಕರ್ ಬೆಂಬಲಿಗರು. ಆನಗೋಳದ ಡಿವಿಎಸ್ ಚೌಕ್ನಲ್ಲಿ ನಿರ್ಮಾಣವಾಗಿರುವಂತಹ ಪ್ರತಿಮೆ ಇದಾಗಿದ್ದು, ಛತ್ರಪತಿ ಸಂಭಾಜಿ ಮೂರ್ತಿ ಭವನಕ್ಕೆ ಲೈಟಿಂಗ್ ಧ್ವಜವನ್ನ ಅಳವಡಿಕೆ ಮಾಡಲಾಗಿದೆ. ಲೈಟಿಂಗ್ ಧ್ವಜವನ್ನ ತೆರವು ಮಾಡ್ತಾ ಇದ್ರು. ಇನ್ನು ಕೊಂಡೋಸ್ಕರ್ ಬೆಂಬಲಿಗರು ಈ ಒಂದು ಸಂದರ್ಭದಲ್ಲಿ ಶಾಸಕ ಅಭಯ ಕೊಂಡೋಸ್ಕರ್ ಬೆಂಬಲಿಗರ ವಾಗ್ವಾದ ಮುಂದುವರಿತಾ ಇದೆ. ಸ್ಥಳದಲ್ಲೇ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಯುವಕರ ಗುಂಪನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. 7 ಕೆಎಸ್ಆರ್ಪಿ ವಾಹನಗಳು, ಎಸಿಪಿ, 3 ಸಿಪಿಐಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.